ದ್ವೇಷ ಭಾಷಣದ ಮಸೂದೆ ಮಂಡನೆ ವಿಚಾರಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ದ್ವೇಷ ಭಾಷಣ ಮಸೂದೆ ಬಿಜೆಪಿ ಟಾರ್ಗೆಟ್ಗಾಗಿ ಅಲ್ಲ, ದ್ವೇಷ ಭಾಷಣ ಸಂಬಂಧ ಮಸೂದೆ ಬಗ್ಗೆ ಚರ್ಚಿಸುತ್ತೇವೆ. ಬಿಲ್ ಮಂಡನೆಗೆ ಹಿಂದೆ ಅನುಮತಿ ಪಡಿತೀವಿ. ಪ್ರಸ್ತುತ ಇರುವ ಕಾಯ್ದೆಯನ್ನ ಇನ್ನಷ್ಟು ಬಲಪಡಿಸಿ ತಿದ್ದುಪಡಿ ಮಾಡ್ತೀವಿ. ಬಿಜೆಪಿಯವರನ್ನ ಟಾರ್ಗೆಟ್ ಮಾಡಲು ಬಿಲ್ ತರ್ತಾ ಇಲ್ಲ. ಅಧಿಕಾರದಲ್ಲಿ ನಾವೇ ಶಾಶ್ವತವಾಗಿ ಇರ್ತೀವ. ಯಾರೇ ಬಂದರೂ ಕಾಯ್ದೆ ಅದೇ ಇರುತ್ತೆ ಅಂತ ಹೇಳಿದರು. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ವಿಚಾರಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ನಲ್ಲಿ ಗೊಂದಲಗಳಿಲ್ಲ, ಯಾವುದೇ ಬಣಗಳಿಲ್ಲ. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ಗೆ ಸೇರೋದು ಒಳ್ಳೆ ಬೆಳವಣಿಗೆ ಅಂತ ಹೇಳಿದ್ರು. ಸಿಎಂ ಕುರ್ಚಿ ವಿಚಾರ ಹೈಕಮಾಂಡ್ ನೋಡಿಕೊಳ್ಳುತ್ತೆ. ನಾನು ಮೊದಲಿನಿಂದಲೂ ಕಾಂಗ್ರೆಸ್ ಪಕ್ಷದ ಸಿಪಾಯಿ. ಪಕ್ಷ ನನಗೆ ಏನ್ ಮಾಡು ಅಂತ ಹೇಳುತ್ತೋ ಅದನ್ನೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಎಲ್ಲ ಕಡೆ ಗೊಂದಲಗಳೇ ಇಲ್ಲ. ಏನು ಸಣ್ಣ ಪುಟ್ಟ ಇದ್ರೂ ಕೂಡ ಮಾತುಕತೆಯಿಂದ ಬಗೆಹರಿಸ್ಕೊಳ್ತಾರೆ. ಹೈಕಮಾಂಡ್ ಇದೆ, ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮ್ ಪ್ರಕಾರ ಏನೇ ಮಾತುಕತೆ ಆಗಲಿ ಏನೇ ಆಗಲಿ ಕೂಡ ಸಿಸ್ಟಮ್ ಪ್ರಕಾರ ಚಾಲನೆಯಲ್ಲಿ ಇರುತ್ತೆ. ಈಗ ಅವ್ರ ಮನೆಗೆ ಬ್ರೇಕ್ಫಾಸ್ಟ್ ಹೋಗೋದು, ಇವ್ರ ಮನೆಗೆ ಬ್ರೇಕ್ಫಾಸ್ಟ್ ಹೋಗೋದು, ಇದೊಂದು ಒಳ್ಳೆ ಬೆಳವಣಿಗೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾವು ಎಲ್ಲರೂ ಸೇರಿರ್ತೀವಿ, ಊಟಕ್ಕೆ ಕರೆದಿರ್ತಾರೆ, ಸಿ ಎಮ್ ಅವ್ರು ಕರೆದಿರ್ತಾರೆ, ಡಿ ಸಿ ಎಮ್ ಅವ್ರು ಕರೆದಿರ್ತಾರೆ. ಸೊ ಎಲ್ಲ ಕಡೆ ಈ ರೀತಿ ನಡೆಯುತ್ತೆ. ಬಟ್ ಇದು ಪದೇ ಪದೇ ಆಗಲಿ ಅನ್ನೋದು ನನ್ನ ಬಯಕೆ. ಗೊಂದಲಗಳೇ ಇಲ್ಲ. ಏನು ಸಣ್ಣ ಪುಟ್ಟ ಇದ್ರೂ ಕೂಡ ಮಾತುಕತೆಯಿಂದ ಬಗೆಹರಿಸ್ಕೊಳ್ತಾರೆ. ಹೈಕಮಾಂಡ್ ಇದೆ, ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮ್ ಪ್ರಕಾರ ಏನೇ ಮಾತುಕತೆ ಆಗಲಿ ಏನೇ ಆಗಲಿ ಕೂಡ ಸಿಸ್ಟಮ್ ಪ್ರಕಾರ ಚಾಲನೆಯಲ್ಲಿ ಇರುತ್ತೆ. ಈಗ ಅವ್ರ ಮನೆಗೆ ಬ್ರೇಕ್ಫಾಸ್ಟ್ ಹೋಗೋದು, ಇವ್ರ ಮನೆಗೆ ಧರ್ಮಸ್ಥಳ ಬುರುಡೆ ಪ್ರಕರಣದ ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಜಾಮೀನು ಮಂಜೂರಾದರೂ ಇನ್ನೂ ಬಿಡುಗಡೆ ಭಾಗ್ಯ ಸಿಕ್ಕಿಲ್ಲ. ಮಂಗಳೂರಿನಲ್ಲಿರೋ ಜಿಲ್ಲಾ ನ್ಯಾಯಾಲಯ ಜಾಮೀನು ನೀಡಿ 9 ದಿನ ಕಳೆದರೂ ಶೂರಿಟಿ ನೀಡಲು ಯಾರೂ ಮುಂದೆ ಬಾರದ ಕಾರಣ ಶಿವಮೊಗ್ಗ ಜಿಲ್ಲಾ ಕಾರಾಗೃಹದಲ್ಲೇ ಚಿನ್ನಯ್ಯ ದಿನ ಕಳೀತಾ ಇದ್ದಾರೆ. 1 ಲಕ್ಷ ರೂಪಾಯಿ ಬಾಂಡ್, ಇಬ್ಬರ ಶೂರಿಟಿಯೊಂದಿಗೆ 12 ಷರತ್ತು ವಿಧಿಸಿ ಕೋರ್ಟ್ ಜಾಮೀನು ಮಂಜೂರು ಮಾಡಿತ್ತು. ಜಾಮೀನು ಸಿಕ್ಕಿದ್ರೂ ಚಿನ್ನಯ್ಯನಿಗೆ ಶೂರಿಟಿ ನೀಡಲು ಯಾರೂ ಮುಂದೆ ಬರ್ತಾ ಇಲ್ಲ. ಇದರಿಂದಾಗಿ ಇನ್ನು ಶಿವಮೊಗ್ಗದ ಜೈಲಿನಲ್ಲಿಯೇ ಚಿನ್ನಯ್ಯ ಇರುವಂತಾಗಿದೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಸಿಬ್ಬಂದಿ ಕೊರತೆ, ತಾಂತ್ರಿಕ ದೋಷ, ಹವಾಮಾನ ವೈಪರೀತ್ಯ ಸಮಸ್ಯೆ ಹಿನ್ನೆಲೆಯಲ್ಲಿ ಇಂಡಿಗೋ ಏರ್ಲೈನ್ಸ್ ವಿಮಾನ ಸಂಚಾರದಲ್ಲಿ ಭಾರೀ ವ್ಯತ್ಯಯ ಉಂಟಾಗಿದೆ. ಒಟ್ಟು 142 ಇಂಡಿಗೋ ವಿಮಾನಗಳ ಸಂಚಾರದಲ್ಲಿ ಅಡಚಣೆ ಉಂಟಾಗಿದ್ದು, ಆ ಪೈಕಿ ಕೆಲವು ವಿಳಂಬವಾಗಿದ್ದರೆ ಇನ್ನು ಕೆಲವು ವಿಮಾನಗಳು ರದ್ದಾಗಿವೆ. ದಿಢೀರ್ ವಿಮಾನ ರದ್ದಾದ ಹಿನ್ನೆಲೆ ಪ್ರಯಾಣಿಕರು ತೀವ್ರ ಪರದಾಡಿದ್ರು. ಇಂಡಿಗೋ ಎಡವಟ್ಟಿನಿಂದಾಗಿ ಮಗನ ಮದುವೆಗೆ ಸಜ್ಜಾಗಿದ್ದ ತಂದೆ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಅತಿಥಿಗಳಿಗಾಗಿ ಒಂದು ಟಿಕೆಟ್ಗೆ 7,000ದಂತೆ 7,70,000 ಕಟ್ಟಿ 110 ಟಿಕೆಟ್ ಬುಕ್ ಮಾಡಲಾಗಿತ್ತು. ಆದರೆ ಇಂಡಿಗೋ ಸಂಸ್ಥೆಯ ಅವಾಂತರದಿಂದ ಮಗನ ವಿವಾಹಕ್ಕೆ ಸಂಬಂಧಿಕರನ್ನ ಕರೆದುಕೊಂಡು ಹೋಗಲು ವರನ ತಂದೆ ಪರದಾಡ್ತಾ ಇದ್ದಾರೆ. ನಮ್ಮ ಮಗನದು ಮದುವೆ 6ನೇ ತಾರೀಕು ಭುವನೇಶ್ವರ್ನಲ್ಲಿ ಇದೆ. ನಾನು ನಿಯರಿಂಗ್ 150 ಟಿಕೆಟ್ಸ್ ಬುಕ್ ಮಾಡಿದ್ದೀನಿ, 150 ಟಿಕೆಟ್ಸ್ ಬುಕ್ ಮಾಡಿದ್ದೀನಿ, 110 ಟಿಕೆಟು ಬೆಂಗಳೂರಿಂದ ಮಾಡಿದ್ದೀನಿ, 32 ಟಿಕೆಟು ಚೆನ್ನೈಯಿಂದ ಮಾಡಿದ್ದೀನಿ, ಸ್ವಲ್ಪ 6 ಟಿಕೆಟು ಮುಂಬೈನಲ್ಲಿ ಮಾಡಿದ್ದೀನಿ, ಒಂದು 4 ಟಿಕೆಟ್ ಹೈದರಾಬಾದ್ನಲ್ಲಿ ಮಾಡಿದ್ದೀನಿ. ಆಲ್ ಇಂಡಿಗೋ ಫ್ಲೈಟ್ನಲ್ಲಿ ನಾನು ಮಾಡಿರೋದು. ಟಿಕೆಟ್ ಎಲ್ಲ ಬುಕ್ ಮಾಡಿಬಿಟ್ಟು ಒಂದು ಲೋಕಲ್ ಟ್ರಾವೆಲ್ ಏಜೆಂಟ್ ಹತ್ರ ಮಾಡಿಸಿದೆ ನಾನು. ಚೆನ್ನೈದು, ಹೈದರಾಬಾದ್ದು, ಮುಂಬೈದು ಫ್ಲೈಟ್ ಕ್ಯಾನ್ಸಲ್ ಆಗಿ ಮಾಹಿತಿ ಬಂತು, ನನಗೆ ಬೆಳಗ್ಗೆ ಬಂತು. ಆ ಮಾಹಿತಿ ನೋಡಿಬಿಟ್ಟು ಇಮಿಡಿಯೇಟ್ಲಿ ನಾನು ಬೆಂಗಳೂರು ಏರ್ಪೋರ್ಟ್ ಬಂದೆ. 10:30 ಗಂಟೆಗೆ ಬಂದೆ. ನಾನು ಬಂದುಬಿಟ್ಟು ಇಲ್ಲಿ ಏರ್ಲೈನ್ಸ್ ಅವ್ರ ಹತ್ರ ಮಾತಾಡಿದ್ರೆ, ಈ ನಮ್ಮ ಫ್ಲೈಟ್ ಬಗ್ಗೆ ನಾಳೆ ಬೆಳಗ್ಗೆ ನಂದು ಫ್ಲೈಟ್ ಇರೋದು 7:40 ನಂದು ಫ್ಲೈಟು, 7:40 ಫ್ಲೈಟ್ದು ಬಗ್ಗೆ ಯಾವುದು ಸರಿಗೆ ಮಾಹಿತಿ ಕೊಡ್ತಾ ಇಲ್ಲ ಅವರು. ಅವರೇ ಒಂದೇ ಮಾತು ಹೇಳ್ತಾರೆ, ಇವತ್ತು ಯಾವ್ದು ಕ್ಯಾನ್ಸಲ್ ಆಗಿರೋದು ಅದಕ್ಕೆ ಮಾತ್ರ ಮಾಹಿತಿ ಕೊಡ್ಬೋದು, ನಾಳೆ ಬೆಳಗ್ಗೆ ನಾನು ಏನು ಹೇಳಕ್ಕಿಲ್ಲ. ನಾನು ಹೇಳಿದ್ರೆ 110 ಜನಕ್ಕೆ ನಾನು ಕರ್ಕೊಂಡು ಇಲ್ಲಿ ಬಂದುಬಿಟ್ಟು ನೀವು ಆ ಟೈಮ್ಲಿ ನನಗೆ ಕ್ಯಾನ್ಸಲ್ ಆಯ್ತು ಅಂದರೆ ನನಗೂ ಮಾನ ಮರ್ಯಾದೆ ಏನಾಗುತ್ತೆ. ನಮ್ಮ ಸ್ನೇಹಿತರು ಕರ್ಕೊಂಡು ರಾಮನಗರದಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮಾಗಡಿ ಕುಣಿಗಲ್ ಮುಖ್ಯ ರಸ್ತೆ ತಡೆದು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ತಾಲೂಕು ಅಧಿಕಾರಿಗಳು ರೈತರ ಕೆಲಸ ಮಾಡಿಕೊಡಲು ವಿಳಂಬ ಮಾಡ್ತಾ ಇದ್ದಾರೆ. ಕೂಡಲೇ ತಹಶೀಲ್ದಾರ್ ಸ್ಥಳಕ್ಕೆ ಬರಬೇಕು ಅಂತ ಮಾಗಡಿ ಪಟ್ಟಣದ ಕಾಲ್ಯ ಗೇಟ್ ಬಳಿ ಪ್ರತಿಭಟನೆ ನಡೆಸಿದರು. ಹೀಗಾಗಿ ರಸ್ತೆ ತಡೆದ ಪ್ರತಿಭಟನಾ ನಿರತ ರೈತರನ್ನ ಪೊಲೀಸರು ವಶಕ್ಕೆ ಪಡೆದರು. ಅಣ್ಣ
ಪವನ್ ಅವ್ರು ನಮ್ಮ ಸರ್ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ, ನೀವು ರೋಡಲ್ಲಿ ಕುಂತ್ಕೋಬೇಡಿ. ರೈತರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರದ ವಿರುದ್ಧ ವಿಜಯಪುರ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ನೇತೃತ್ವದಲ್ಲಿ ಟ್ರ್ಯಾಕ್ಟರ್ ರ್ಯಾಲಿ ನಡೆಸಲಾಯಿತು. ವಿಜಯಪುರ ಹೊರಭಾಗದ ಟೋಲ್ ಪ್ಲಾಜಾದಿಂದ ಅಂಬೇಡ್ಕರ್ ವೃತ್ತದವರೆಗೂ ನಡೆದ ಟ್ರ್ಯಾಕ್ಟರ್ ರ್ಯಾಲಿಯಲ್ಲಿ ಗಂಗಾವತಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ, ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ, ಸಂಸದ ರಮೇಶ್ ಜಿಗಜಿಣಗಿ, ರೈತ ಮೋರ್ಚಾ ಅಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ಹಲವು ಪ್ರಮುಖರು ಭಾಗಿಯಾಗಿದ್ದರು. ಬಿಟ್ಟು ನಮ್ಮ ಮತ್ತೆ ಬೆಂಗಳೂರಿನ ದಾಸನಪುರ ಬಳಿಯ ರಿಹಾಬ್ ಸೆಂಟರ್ನಲ್ಲಿ ಮತ್ತೋರ್ವ ವ್ಯಕ್ತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಕೇರಳ ಮೂಲದ 42 ವರ್ಷದ ಮನೀಶ್ ಸಾವನ್ನಪ್ಪಿದ್ದು, ರಿಹಾಬ್ ಸೆಂಟರ್ನಲ್ಲಿ ಹಿಂಸೆ ನೀಡಿ ಕೊಲೆಗೈದಿರುವ ಆರೋಪ ಕೇಳಿಬಂದಿದೆ. ರಿಹಾಬ್ ಸೆಂಟರ್ನಲ್ಲಿ ಮನೀಶ್ಗೆ ಚಿತ್ರಹಿಂಸೆ ನೀಡ್ತಾ ಇರೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಒಂದು ವಾರದ ಹಿಂದೆ ಇದೇ ಸೆಂಟರ್ನಲ್ಲಿ ಓರ್ವ ಯುವಕ ಮೃತಪಟ್ಟಿದ್ದ. ಈ ಪ್ರಕರಣದ ತನಿಖೆಯನ್ನ ಸಿಐಡಿಗೆ ವರ್ಗಾವಣೆ ಮಾಡಲಾಗಿತ್ತು. ಇದೀಗ ಮತ್ತೋರ್ವ ವ್ಯಕ್ತಿ ಸಾವನ್ನಪ್ಪಿದ್ದು, ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ತಂದೆಯೇ ಮಗಳ ಮೇಲೆ ಅತ್ಯಾಚಾರವೆಸಗಿರೋ ಪೈಶಾಚಿಕ ಕೃತ್ಯ ಚಿತ್ರದುರ್ಗದಲ್ಲಿ ನಡೆದಿದೆ. ಬರ್ತ್ಡೇ ನೆಪವೊಡ್ಡಿ ಮಗಳನ್ನ ತೋಟಕ್ಕೆ ಕರೆದೊಯ್ದಿದ್ದ ಕಟುಕ ತಂದೆ ಮಗಳ ಮೇಲೆ ಮೃಗಿಯ ವರ್ತನೆ ತೋರಿದ್ದಾನೆ. ಕೃತ್ಯದ ಬಳಿಕ ಬಾಲಕಿ ನೇರವಾಗಿ ಮನೆಗೆ ಬಂದು ತನ್ನ ತಾಯಿ ಬಳಿ ಹೇಳ್ಕೊಂಡಿದ್ದಾಳೆ. ಆದರೆ ಗಂಡನ ಕೃತ್ಯವನ್ನ ತಾಯಿ ಮುಚ್ಚಿಟ್ಟು ನಾಟಕವಾಡಿದ್ದಾಳೆ. ಮರುದಿನ ಶಾಲೆಗೆ ಬಂದಿದ್ದ ವಿದ್ಯಾರ್ಥಿನಿ ತನ್ನ ಸ್ನೇಹಿತರ ಬಳಿ ಹೇಳ್ಕೊಂಡಿದ್ದಾಳೆ. ನಂತರ ಈ ವಿಷಯ ಶಿಕ್ಷಕರು ಗ್ರಾಮಸ್ಥರಿಗೂ ಗೊತ್ತಾಗಿದ್ದು, ಚಿತ್ರದುರ್ಗ ಎಸ್ಪಿ ಕಚೇರಿಗೆ ಬಂದು ಕ್ರೂರಿ ತಂದೆಯನ್ನ ಬಂಧಿಸುವಂತೆ ಆಗ್ರಹಿಸಿದರು. ಆದಮೇಲೆ ಮಗಳಿಗೆ ಅತ್ಯಾಚಾರ ಮಾಡಿದ್ದಾನೆ. ಕರ್ಕೊಂಡೋಗಿ ಜೋಳದೊಲ್ದಾಗಿ ಕರ್ಕೊಂಡೋಗಿ ಅತ್ಯಾಚಾರ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾನೆ. ಮಗಳು ಬಂದು ತನ್ನ ತಾಯಿ ಹತ್ರ ಹೇಳ್ಕೊಂಡಾಳೆ, ತಾಯಿ ನೋಡೋಣ ತಡೀರಿ ಇನ್ನೊಂದು ಸ್ವಲ್ಪ ದಿನ, ಅವನು ನೆಕ್ಸ್ಟ್ ಇನ್ನೊಂದು ಸರಿ ಇನ್ನು ಅದೇ ಥರ ಮಾಡಿದರೆ ಮಾತಾಡೋಣ, ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿ ಸುಮ್ಮನೆ ಆಗಿದ್ದಾಳೆ. ಮತ್ತು ಮಲ್ಕೊಂಡಿರುವಾಗಲೂ ಎರಡನೇ ಮಗಳಿಗೇನೋ ಏಂತಿ ಮಗಳಿಗೆ ಮಕ್ಕಂಡಿದ್ರು ಪಕ್ಕಕ್ಕೆ ಹೋಗಿ ಮಗಳಿಗೆ ಬಟ್ಟೆ ಎಲ್ಲ ಬಿಚ್ಚಿ ಇದು ಮಾಡಿದ್ನಂತೆ. ಅದು ಗೊತ್ತಿದ್ರೂ ತನ್ನ ಏಂತಿ ಸುಮ್ಮನೆ ಇದ್ದಾಳೆ. ಅವಳೆಂಥ ತಾಯಿ, ಇವನೆಂಥ ತಂದೆ, ಇಂಥ ತಂದೆ ಇರಬಾರ್ದು. ಅವನಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ನಾವೆಲ್ಲ ಗ್ರಾಮಸ್ಥರು ಬಂದಿದ್ದೀವಿ. ಅವನಿಗೆ ಕಠಿಣ ಶಿಕ್ಷೆ ಆಗಬೇಕು. ಜಿಲ್ಲಾ ಕಚೇರಿಗೂ ಹೋಗಿ ಬಂದಿದ್ದೀವಿ, ಇಲ್ಲಿಗೂ ಬಂದಿದ್ದೀವಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಆದೇಪಲ್ಲಿ ಸರ್ಕಾರಿ ಶಾಲೆಯಲ್ಲಿ ಅವ್ಯವಸ್ಥೆ ತಾಂಡವವಾಡ್ತಾ ಇದೆ. ಸರ್ಕಾರಿ ಶಾಲೆಯ ಗೋಡೆಗಳು ಬಿರುಕು ಬಿಟ್ಟಿದ್ದು, ಮೇಲ್ಛಾವಣಿ ನೀರಿನಿಂದ ಒದ್ದೆಯಾಗಿದೆ. ಹೀಗಾಗಿ ಇಲ್ಲಿನ ಮಕ್ಕಳು ಭಯದಲ್ಲೇ ಪಾಠ ಕೇಳುವ ಸ್ಥಿತಿ ನಿರ್ಮಾಣವಾಗಿದೆ. ಇಂತಹ ದುಸ್ಥಿತಿ ನಿರ್ಮಾಣವಾಗಿ ವರ್ಷಗಳೇ ಕಳೆದರೂ ಬಿಇಒ ಆಗಲಿ ಡಿಡಿಪಿಐ ಆಗಲಿ ಪರಿಹಾರದ ವ್ಯವಸ್ಥೆ ಮಾಡಿಲ್ಲ. ಮೇಲಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ. ಹೀಗಾಗಿ ಆದಷ್ಟು ಬೇಗ ಶಾಲೆ ದುರಸ್ತಿ ಮಾಡಿಸಿ ಕೊಡಿ ಅಂತ ಮಕ್ಕಳು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳ ಅವ್ಯವಸ್ಥೆ ಸರಿಪಡಿಸಿ ಅಂತ ಕೆಆರ್ಎಸ್ ಸಂಘಟನೆ ಕೋಲಾರ ನಗರದ ಎಸ್ಎನ್ಆರ್ ಆಸ್ಪತ್ರೆ ಎದುರು ಪ್ರತಿಭಟನೆ ನಡೆಸಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳನ್ನು ಹೊರಗೆ ಬರೆದು ಕಳುಹಿಸುತ್ತಾರೆ. ಹೆರಿಗೆ ಸಂದರ್ಭದಲ್ಲಿ 10 ರಿಂದ 15 ಸಾವಿರ ಹಣ ಲಂಚ ಪಡೆದಿದ್ದಾರೆ. ಬಹುತೇಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಕಾಡ್ತಾ ಇದೆ. ವಿಐಪಿಗಳಿಗೆ ಬೇರೆ ಸೌಲಭ್ಯ ನೀಡಿ ಬಡವರನ್ನ ನಿರ್ಲಕ್ಷಿಸುತ್ತಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಕೋಲಾರದಲ್ಲಿ ಉಸ್ತುವಾರಿ ಸಚಿವರು ಇದರ ಬಗ್ಗೆ ನಿರ್ಲಕ್ಷ್ಯ ತೋರಿದ್ದಾರೆ ಅಂತ ಕೆಆರ್ಎಸ್ ಸಂಘಟನೆ ಗಂಭೀರವಾಗಿ ಆರೋಪಿಸಿದೆ.